ನಮಸ್ಕಾರ ಏನಾರ ನಮಸ್ಕಾರ ರೀ. ಬರೀ ತಂದ್ ಎರಡು ಸಾದ್ರೇನ ಈಗ ಏನ ಇವು ಬಂದ ತಿಂಗಳದಾಗ 2 ದಿವಸ ಅದನ. ಹ್ಞೂನ್ರಿ. ಈಚೆ ಕಡೆ ಎಡಗಡೆ ಸೈಡ್ ಇದ್ದಿದ್ರಿ, ಹಾನ್ರಿ. ಇವು ಬಲಗಡೆ ಸೈಡ್ ಬಂದ 1.5 ತಿಂಗಳಾತ್ರಿ. 1.5 ತಿಂಗಳಾತ್ರಿ. ಹ್ಞೂನ್ರಿ. ಹ್ಞೂನ್ರಿ. 1.5 ತಿಂಗಳಾತ್ರಿ. ಅದೆಲ್ಲ ಮರಿ ಒಟ್ಟ ಲೆಕ್ಕಕ್ಕೆ ಬಂದಾವ್ರಿ. ಹಾನ್ರಿ. ಒಟ್ಟ ಮಾರ್ಯಾವ್ರಿ ಮರಿ ಈಗಾಗಲೇ. ಮರಿ ಮಾರ್ಯಾವ್ರಿ. ಮಾರ್ಯಾವ್ರಿ. ಅದೇ ರೀ ನೀನ್ ಹ್ಞೂನ್ರಿ. ಹೇಳಿದ್ರಲ್ಲ ರೀ. ಈಗಾಗಲೇ ಮಾರ್ಯಾವ್ರಿ. ಹಾನ್ರಿ. ಇವು ಏನ್ ರೇಟ್ ಕೊಟ್ಟು ತಂದಿದ್ರಿ ಇವ್ನ್ರಿ? ಇವ್ನ್ರಿ ನಾವ 10,500 ಬಿದ್ದಿದ್ರಿ ಇವ. 10,500 ರೀ. ಯಾವ ಸಂತೆ ತಂದಿರ್ರಿ? ಇವ ಸಿನ್ನೂರ್ ಸಂತೆ ತಂದ್ರಿ ಇವನ. ಸಿಂಧನೂರ್ ಸಂತೆ ರೀ. ಹ್ಞೂನ್ರಿ. ಹ್ಞೂನ್ರಿ. ತಂದ್ ಎರಡು ಸಾತ್ ತಂದ್ರಿ ಇವ್ನ್ರಿ? ಇವನ್ ತಂದ ತಿಂಗಳ 10 ದಿನ ಆತ್ರಿ. ತಿಂಗಳ ಮೇಲೆ 10 ದಿನ ಆತ್ರಿ. ಹ್ಞೂನ್ರಿ. ಹ್ಞೂನ್ರಿ. ಆಮೇಲೆ ಇವ್ ಇವ್ರಿ ಬಂದ್ರಿ 1.5 ತಿಂಗಳಾತ್ರಿ. ಇವ್ರಿ. ಇವ್ರಿ ಹಾನ್ರಿ. ಈಚೆ ಕಡೆ ಲೈನ್ ಬಂದ್ 1.5 ತಿಂಗಳಾತ್ರಿ. ಹಾನ್ರಿ. ಒಟ್ಟ ಎಲ್ಲ ಕಲರೇ ಇವು 14,000 ಮಾರ್ಯಾವ್ರಿ. 14,000 ಮಾರ್ಯಾವ್ರಿ. 14,000 ಮಾರ್ಯಾವ್ರಿ. ಇವ್ನ್ ಹೆಂಗ್ ತಂದಿದ್ರಿ? 10,000 ತಂದಿದ್ರು ಇವ್ನ್ರಿ. ಇವ್ನ 10,000 ರೀ. ಈಚೆ ಕಡೆ 10,000 ತಂದಿದ್ರಿ. 10,000 ರೀ. ಹ್ಞೂನ್ರಿ. ಇವು 10,000 ತಂದದ್ದು. ಇವು 10,000 ತಂದದ್ದು ಏನಂದ್ರಿ, ಒಂದ್ ಸ್ವಲ್ಪ ದೊಡ್ಡ ಸೈಜ್ ಐತ್ರಿ ಮರಿ. ಹಾನ್ರಿ. ದೌಡ್ ಗ್ರೋತಿಗ್ ಬರ್ತಾವ ನಮ್ ಕೈಯಾಗ ಅನ್ನೋ ಸಂಬಂಧಾಗಿ ಇವನು ಸ್ವಲ್ಪ ಇದ್ರಲ್ಲೇ ತಗೊಂಬಂದಿದ್ರಿ. ಹಾ 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 ಹಾ. ಒಟ್ ನಾವ್ ಮೇಸ್ತು ಮಾಡ್ತೀವು, ಒಟ್ ನಮ್ ತಕ್ ಬರ್ತಾವು ಚೆನ್ನಾಗಿ ಅನ್ನೋ ಸಂಬಂಧಾಗ್ರಿ ಇವನು ಸ್ವಲ್ಪ ಜಾಸ್ತಿನ ಕೊಡ್ ತಂದಿದ್ರು. ಯಾಕಂದ್ರೆ ಈಗ ಗಣಪತಿ ಹಬ್ಬ ಅಲ್ರಿ. ಹಾ. ಗಣಪತಿ ಹಬ್ಬದ ಸಂಬಂಧಾಗಿ ಒಟ್ಟು ಇವಕ್ಕ ಒಂದ್ 15 ದಿನ ಮುಂದ್ ಬಂದಾವ ಅಂದ್ರು ಇವ್ ಒಂದ್ ಕೂಡ್ತ ಅನ್ನೋ ಸಂಬಂಧಾಗಿ ಒಟ್ ಅವನ ಕೂಡ್ಕೊಂಡ್ ಮಾಡ್ಬೇಕು, ಒಂದ್ 50 ಮರಿ ಮಾಡ್ಬೇಕು, ಮೇಸ್ಬೇಕು ತೈಕಂದ ಹಾ. ತಂದಿದ್ರಿ. ಮರಿ ಚಲೋ ಬಂದವಣ. ಮರಿ ಮಾತ್ರ ಅದೆಲ್ಲ ಒಂದ್ ಕ್ವಾಲಿಟಿ ಬಂದವ್ರ ಮರಿ ಅಗದಿ. ಬಂದವ್ರಿ. ಹಾ. ಮತ್ರಿ ನಾವ ಅಂತ ಏನ್ ಉಸಾಬ್ರಿ ಮಾಡಂಗಿಲ್ರಿ. ಯಾಕಂದ್ರೆ ಈ ಗುಲ್ಗಂಜ್ ಕೊಪ್ಪದ್ರಿ ಇದು ಕ್ವಾಲಿಟಿ ಫುಡ್ ಹಾಕ್ತಿವ್ರಿ. ಅದನ್ನ ತರ್ತೀವ್ರಿ. ಮುಂದ ಇವನ್ನೆಲ್ಲ ಅದನ್ನ ಗೊಂಜಾಳ ಅವನ್ನ ಒಟ್ಟು ಅಂತ ಮಿಕ್ಸ್ ಮಾಡಿ ಹಾಕ್ತಿವ್ರಿ. ಒಟ್ಟ ಏನೇನ್ ಮಿಕ್ಸ್ ಮಾಡ್ತೀರಿ ಪುಡಿನ ಜೋಡಿ? ಪುಡಿನ ಜೋಡ್ರಿ ಗೋಧಿ ಮಾಡ್ತಾರ, ಗೋಧಿ ಮಿಕ್ಸ್ ಮಾಡ್ತಾರ್ರಿ. ಹಾನ್ರಿ. ಮುಂದ ಅಕ್ಕಿ ಮಾಡ್ತಾರ್ರಿ. ಹಾನ್ರಿ. ಮುಂದ ಗೊಂಜಾಳ ಮತ್ ಅದನ್ನ ಮಿಕ್ಸ್ ಮಾಡಿ ಹಾಕಿದ್ರಿ. ಒಟ್ಟು ಎಲ್ಲಾ ತರ ಫುಡ್ ಎಲ್ಲಾ ತರ ಮಿಕ್ಸ್ ಮಾಡಿ ಹಾಕಿದ್ರಿ. ಅದ್ರ ಜೊತೆ ಮತ್ ಹೊಳ್ಳಿ ಇದನ್ನು ಮಾಡಿದ್ರಿ, ಈ ಶೇಂಗಾದ ಹಿಂಡಿನೂ ಒಟ್ಟ ಸ್ವಲ್ಪ ರೀ ಅದನ್ನು ಮಿಕ್ಸ್ ಮಾಡಿದ್ರಿ. ಒಟ್ಟು ಮಿಕ್ಸ್ ಮಾಡಿದ್ರಿ. ಮರಿ ಎಲ್ಲ ಅದೆಲ್ಲ ಚೆನ್ನಾಗಿ ಬಂದಾವ್ರಿ. ಮರಿನು ಮಾರ್ಯಾವ್ರಿ. ಮತ್ತೆ ಎಂದ್ ಹೋಯ್ತಾರ ಅವನ? ಇವನ ಸೋಮವಾರ ಹೋಯ್ತು ಅಂದ್ರಿ. ಸುಮಾರ್ ರೀ. ನಾಳೆ ಹೋಯ್ತಾರತ್ರಿ. ನಾಳೆ ಹೋಯ್ತಾರತ್ರಿ. ಹ್ಞೂನ್ರಿ. ಮಾರಿ 4 ದಿವಸ ಆತ್ರಿ. ಹಾನ್ರಿ. ಸೋಮವಾರ ಹೋಯ್ತು ಅಂತ ಹೇಳ್ಯಾರ್ರಿ. ರೇಟ್ ಚಲೋ ಆಗ್ಯಾವ್ರಿ. ರೇಟ್ ಬಾಳ ಸಿಕ್ಕತ್ರಿ ಅದಾರ್ರಿ. ಒಟ್ ಏನ ಎರಡು ದಿವಸ ಆದ್ರಿ ಉಂಟಂದ್ರೆ ಇವನು ತಂದ್ ಕರಿಂದ್ರಿ ನಿನ್ನೆ ಅಮಾಸಿಗೆ ಕರೆಕ್ಟ್ 1.5 ತಿಂಗಳಾತ್ರಿ. ಇವನ್ ತಂದ್ 2 ದಿವಸ ಆದ್ರಿ. 1.5 ತಿಂಗಳಾತ್ರಿ ನಿನ್ನೆ ಅಮಾಸಿ ಕರೆಕ್ಟ್ ರೀ. ಹ್ಞೂನ್ರಿ. ಇವನ್ ತಂದ್ರಿ. ಹ್ಞೂನ್ರಿ. ಇವನು ತಂದ ಕರೆಕ್ಟ್ ತಿಂಗಳ 10 ದಿವಸ ಆತ್ರಿ. ತಿಂಗಳ ಮೇಲೆ 10 ದಿವಸ ಆತ್ರಿ. ಹ್ಞೂನ್ರಿ. ಅವ್ರು ಕಡಿಮೆ ಅವಧಿ ಒಳಗ ರೇಟ್ ಚಲೋ ಮಾರ್ಯಾವಲ್ರಿ ನೀವು? ಇವು ಅಂದ್ರ ಮರಿ ಸೈಜ್ ಚಲೋ ಐತಾರ. ಬಡಗ್ನ ಬಂದು ನೆಲ್ಲ ಬಡ ಕಟಿಂಗ್ ಹೊಡ್ದು ಹಾನ್ರಿ ನಾವೆಲ್ಲ ಒಟ್ಟ ಹಂಗಟ್ ಬಾಳ ಗುದ್ದಾಡಿದ್ರಿ. ಗುದ್ದಾಡೋ ಸಂಬಂಧಾಗಿ ಹಂಗ ಒಟ್ಟು ಚೆನ್ನಾಗಿ ಬಂದವ್ರಿ. 14,000 ಮರಿ ಮಾರ್ಯಾವ್ರಿ. ಟೋಟಲ್ ಇವ್ರಿ ಟೋಟಲ್ 52 ಇದ್ರಿ. ಹಾನ್ರಿ. ಈಗ 50 ಅದಾವ್ರಿ ಇಲ್ಲಿ. 50 ಅದಾವ್ರಿ. ಹ್ಞೂನ್ರಿ. ಒಂದ್ 2 ಮೂವತ್ತು ಇದ್ರಿ, ಒಂದ್ 2 ಮರಿ ತೆಗದ್ರಿ ಅವ್ರ. ಅವನ 2 ಮೂವತ್ತ ಟಗರ ಕೂಡಿ ಅವನು 50,000 ಮಾಡಿದ್ರಿ. ಬೇರೆದವ್ರು ಕೊಟ್ರು ಇಲ್ಲೇ ಓದ ಬಿಟ್ರ ಅವ್ರ ಮಾರ್ಕೊಡದ್ರ. ಈಗ 50 ಮಾತ್ರ ಅವ್ರು ತಗೊಂಡವ್ರಿ. ಉಳ್ದುದು ಮಾರಿದ್ರು. 50 ಮರಿ 14,000 ಆಗ್ಯಾವ್ರಿ. 14,000 ಆಗ್ಯಾವ್ರಿ. ಎಟ್ ಆಗೈತ್ರಿ ಪಟ್ಟಿ? 7 ಲಕ್ಷ ಆಗೈತ್ರಿ. 7 ಲಕ್ಷ ರೀ. ಹ್ಞೂನ್ರಿ. ನೀವ್ ತಂದದ್ ಎಟ್ ಆಗೈತ್ರಿನ? ತಂದಿದ್ರ ಇವು ಎಲ್ಲಾ ಟೋಟಲ್ ಆಗ್ರಿ ಒಂದ್ 30 ತಕ ಬಿದ್ದೈತ್ರಿ ನನಗ್. ಕೊಟ್ರ ಖರ್ಚು ಗಾಡಿ ಬಾಡಿಗೆ ಇರ್ಕೊಂಡ್ ನಮ್ ಖರ್ಚು ಇರ್ಕೊಂಡ್ ಇವಕ್ಕ 10 ಬಿದ್ದದ್ ಪಟ್ಟಿ 10 ಬಿದ್ದದ್ ಪಟ್ಟಿ 30,000 ಮಾಡ 30 ಆಗೈತ್ರಿ. ಈಗ 7 ಅಂದ್ರ 1,70,000 ರೂಪಾಯಿ ಸಿಕ್ಕವ್ರಿ ನಮಗ. 1,70,000 ಅಂದ್ರ ಇದ್ರಾಗ ನಾ ಏನ್ ಮಾಡೇನ್ರಿ, ಈಗ ಇಟ್ಟು ದಿನದಾಗನ ರೀ ಒಳಗ್ ಒಂದ್ ಬ್ಯಾಚ್ ದೊಡ್ಡ ಸೈಜ್ ಬಂದದ್ದು ಮರಿ ಮಾರಿನ್ರಿ ನಾ. ಎಷ್ಟ್ ಮರಿ ಮಾರಿರಿ? 26 ಮರಿ 3,51,000 ಮಾರಿನ್ರಿ ಮನಿ. 3,51,000 20 ಮಾರ್ಯಾರಿ. ಇದ್ರಾಗ ಬಂದ್ ಮರಿಯಾಗ ತೆಗದ್ ಕರಿಂದ್ರಿ ದೊಡ್ಡ ಆರಿಸಿ ಮಾರಿನ್ರಿ ಮೊದಲ್ನ. 13 ಮಾರಿದ್ರಿ. ಇಟ್ರ ಅವಾಗಾರ ಇದು 1.5 ತಿಂಗಳದಾಗ 2 ಬ್ಯಾಚ್ ತೆಗದನ್ರಿ ನಾ. ಇದ್ರ ದೊಡ್ಡ ಸೈಜ್ ಆರಿಸಿ ಮಾರಿಕೆಂದು ಒಟ್ಟು ಒಂದ್ 2 ಲಕ್ಷ ಒಟ್ಟು 30,35,000 ರೂಪಾಯಿ ಉಳಿಸಿನ್ರಿ. ಒಂದ್ 50,000 ರೂಪಾಯಿ ಖರ್ಚು ಬಂದ್ರಿ. ಚಲೋ ಆತ. ಖರ್ಚು ಅಂದ್ರ ಏನೇನ್ ಖರ್ಚು ಆಗೈತೆ ನೆನಪೈತೇನ್ರಿ? ನೆನಪೈತ್ರಲ್ಲ ಹೇಳ್ರಲ್ಲ. ಗುಲ್ಗಂಜ್ ಕೊಪ್ಪದ ಪುಟ್ಟಿಗೆ 20,000 ರೂಪಾಯಿ ಕೊಡನ್ರಿ. ಹಾನ್ರಿ. ಗೋಧಿಗೆ ಒಂದ್ 15,000 ಕೊಡನ್ರಿ. ಹ್ಞೂನ್ರಿ. ಇದು 30,000 ರೀ. ಅದೊಂದ್ 20,000 ರೀ. 50,000 ಆದ್ರೆ ಗೊಂಜಾಳ ಅಂತ ನಮ್ಮ ಮುನ್ನದವ್ರ ನಾವ್ ಲೆಕ್ಕಪ್ಪ ಹಾಕಂಗಿಲ್ಲ. ದುಡ್ಡು ಉಳ್ದದ್ ನಮ್ಮ ಅಂತಕೈತ್ರಿ. ಗೊಂಜಾಳ ಹಾಕಿದ್ದು ನಮ್ಮ ತಕೈತಿ, ರೊಕ್ಕ ನಮ್ಮ ತಕದವ್ರ. ಐತ್ ಬಿಡು ಚಲೋ ಐತ್ರಿ. ಒಟ್ಟ ಪ್ರತಿ ಬ್ಯಾಚ್ಗೂ ನಿಮ್ಗೆ ಏನತ್ಲ ಚಲೋ ಲಾಭ ಆಗತ್ತೈತ್ರಿ. ಈ ವಾತ್ರ ನಾವ್ 8 ಬ್ಯಾಚ್ ಅದ್ರ ಲುಕ್ಷಾನ್ ಅಂತ ಒಟ್ಟ ಮಾಡ್ಕೊಂಡಿಲ್ರಿ. 8ನೇ ಬ್ಯಾಚೇ ಮರಿತ್ರಿ ನಂದು. ಈಗ ಇದು 8ನೇ ಬ್ಯಾಚ್ ಅಂತ? 1.5 ವರ್ಷದಾಗ ಅಂದ್ರೆ 8ನೇ ಬ್ಯಾಚ್ ರೀ. ನಾನು 1.5 ವರ್ಷದಾಗ 8ನೇ ಬ್ಯಾಚ್ ರೀ. ಇದು ನಮ್ ಮೋಟರ್
ಮಾಡ್ರಿ ಈಗ ಸದ್ಯ ಈಗ ರೆಕಾರ್ಡ್ ಬ್ರೇಕರ್ ನಿಮ್ದು. ಏ ಆಯ್ತ್ರಿ ಒಟ್ ಚಲೋ ನಡ್ದೈತ್ರಿ ಏನೋ ಒಟ್ ಯಾವ್ದೋ ದೇವ್ರ ಪುಣ್ಯ ಐತೆ ಆಮೇಲ್ರಿ ಒಟ್ ಚಲೋ ನಡ್ದೈತಿ. ಚಲೋ ಐತೆ ಹೇಳ್ರಣ್ಣ. ಹ್ಞೂನ್ರಿ. ಅಣ್ಣ ನಿಮ್ದು ದಿನನಿತ್ಯದ ಮುಂಜಾನೆಯಿಂದ ಸಂಜೆವರೆಗೆ ಫುಡ್ ಯಾವ ತರ ಹಾಕ್ತಿರಿ ಬಟ್ ಆಮೇಲೆ ಏನೇನ್ ಹಾಕ್ತಿರಿ ಸ್ವಲ್ಪ ಟೈಮ್ ಏನಿಲ್ರಿ ಅವತ್ರ ಕೆಲಸ ಬಾಳ ಇಲ್ರಿ ಬಾಳ ಕೆಲಸ ಮೈಗೆ ಬೆವರು ಬರುವಂತವ ಮತ್ ಏನಾರ ನಮಗ್ ತ್ರಾಸ ಆಗುವಂತ ಕೆಲಸ ಅಂತಿ ಒಟ್ಟ ಇಲ್ರಿ ಇದ್ರಾಗ. ಒಟ್ಟ ಮಾಡ್ಬೋದು ಅಂದ್ರ ಒಬ್ಬ ಮನುಷ್ಯ ಜೇರ್ ಕರ್ದ ಇದಕ್ಕಂತ ನಿತ್ರ 500 ಮರಿ ಮೇಸ್ಬೋದ್ರಿ. 500 ಮರಿ 500 ಮರಿ ಮೇಸ್ಬೋದ್ರಿ. ಏನ್ ತ್ರಾಸ ಆಗುವಂತದ್ ಏನು ಇಲ್ರಿ. ತ್ರಾಸ ಮಾಡ್ಕೋಬೇಕು ಬೆವರು ಬರ್ತೈತಿ ನಮಗ್ ಕಷ್ಟ ಆಗತೈತಿ ಅಂತಕ್ಕಂಥದ್ ಏನು ಇಲ್ರಿ. ಏನು ಇಲ್ರಿ. ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಆಂತರಿಕಂತರ ಇದ್ರ ಕೆಲಸ ಬಾಳ ಈಜಿ ಅದ. ಸುಮ್ ನಮ್ ನೆಲದ ಮ್ಯಾಗ ಐತೆ ನಾನು 65 ಗುಣ ಏನ್ ಮಾಡ್ತಾರ ಹುಡುಗರ ದಜ್ಜಿ ಹುಡುಕ್ತಾವು. ನಾನ್ ಸ್ವಲ್ಪ ಗಾಜ್ನಿ ಹುಡುಕ್ತನು ಅವ್ರ ಹುಡುಗರು ಹಂಗ ಗಾಜ್ನಿ ಹುಡುಗಿದವ್ರ ಹೋದವ್ರ ಕಾಳೆಲ್ಲ ಅವಕ್ ಏನೇನ್ ಬೇಕಲ್ಲ ಇಟ್ಟಿಟ್ಟು ಎಲ್ಲಾನು ಅವ್ರಿಗೆ ಹೇಳ್ಬಿಟ್ರನ್ರಿ. ಗೋಧಿ ಐಸಾರ ಮುಂದೆ ಫುಡ್ ಐಸಾರ ಗೊಂಜಾಳ ಒಂದ್ ಲೈನ್ದಾಗ 20 ಸೇರ್ ಸುಡ್ತೀರಿ ನಾವು. 25 ಮರಿದವ್ರಿ 20 ಸೇರ್ ಸುಡ್ತಾರ. 20 ಸೇರ್ ಹ್ಞೂನ್ರಿ. 20 kg ಹಾಕ್ಬಿಡ್ತಾರ ಒಂದ್ ಲೈನ್ 25 ಮರಿ ಹೊಡಿಗೆಲ್ಲ ಸ್ವಚ್ಛ ಮಾಡಿ ಸ್ವಚ್ಛ ಮಾಡಿದವ್ರ ಅವ್ನ ಹಾಕ್ತಾರ್ರಿ. ಅಷ್ಟ್ ಹಾಕಿದವ್ರ ಏನ್ ಮಾಡಿಬಿಡ್ತಾರ ಒಳ್ಳೆ ಕಡ್ಲೆ ಇದು ಶೇಂಗಾ ದೊಡ್ಡ ಹಾಕ್ತಾರ. ಶೇಂಗಾ ದೊಡ್ಡ ಹಾಕಿ ಕಡ್ಲೆ ಒಟ್ಟು ಹಾಕ್ತಾರ. ಕಡ್ಲೆ ಒಟ್ಟು ಹಾಕಿದವ್ರ ಏನ್ ಮಾಡಿಬಿಡ್ತಾರ ಒಳ್ಳೆ ಒಂದ್ ಬಾಯಿ ಹಸಿ ಮೇವ್ ಕೋದ್ ಹಾಕಿಬಿಟ್ರ ಸಂಜೆ 5 ಗಂಟೆಗೆ ಕೆಲಸ ರೀ. ಮುಂಜಾನೆ ಎಷ್ಟು ಗಂಟೆಗೆ ಮುಗಿಸ್ತೀರಿ ಎಲ್ಲಾರೆ? 8-8ವರೆಗೆ ಕೆಲಸ ಮುಗಿದಿರ್ತೈತ್ರಿ. 8-8ವರೆಗೆಲ್ಲ ಮುಗಿಸ್ಬಿಡ್ತೀರಿ ಬಿಟ್ರ ಸಂಜಿಕನರೆ ಮತ್ತ 5 ಗಂಟೆಗೆ ಚಲೋ. 5 ಗಂಟೆಗೆ ಹೋ ಇದ ಟೈಮ್ ಕರೆ. 5 ಗಂಟೆಕನ ಚಾಲೂ ಮಾಡಿದ್ವು ಅಂದ್ರಿ ಮತ್ತ ಅದ್ ತರ ಏನ್ ಮಾಡಿಬಿಡುದ್ರಿ ಎಲ್ಲ ಹುಡುಗುದು ಕಾಲಾಗಿನ ಪಲಾಗಿನ ಎಲ್ಲ ಹುಡುಗಿ ಮತ್ತ ಒಳ್ಳೆ ಶೇಂಗಾದ ಒಟ್ಟ ಮುಂದ ಕಡ್ಲೆ ಒಟ್ಟ ಹಿಂಗೆಲ್ಲಾ ಹಾಕುದ್ರಿ. ಹಾಕಿ ಲಾಸ್ಟ್ಗೆ ಮಾಡ್ತಾರ್ರಿ ಕಾಳು ಸುರಿ ಬಿಟ್ಬಿಡ್ತಾರ್ರಿ. ಕಾಳು ಸುರಿ ಬಿಟ್ಟು ಅಂದ್ರೆ ಏನ ನೀರ್ ಮಾತ್ರ ಕಂಪಲ್ಸರಿ ಇರ್ಬೇಕ್ರಿ. ನೀರ್ ಕಂಟಿನ್ಯೂ ನೀರ್ ಬೇಕ್ರಿ. ನೀರ್ ಜಾಸ್ತಿ ಕುಡಿತಾವ. ನೀರ್ ಜಾಸ್ತಿ ಕುಡಿಲಿಲ್ಲ ಅಂದ್ರ ಮರಿಗೆ ಒಣಗತ್ತದ್ರಿ ಅದಕ್ಕ. ಸೆಕೆ ಹಂಗ ಆಗತ್ರಿ ಮರಿ. ಮತ್ ಏನಿದ್ರ ಒಟ್ಟು ನೀರ್ ಮಾತ್ರ ಕಂಪಲ್ಸರಿ ಬೇಕ್ರಿ. ಫುಲ್ ನೀರ್ ಬೇಕ್ರಿ. ಮತ್ತ ತಕ್ಷಣ ಫುಡ್ ಕುಡಿತಾ ತಿಂದು ಅನ್ಕೊಡದ್ರೆ ಆಟೋಮೆಟಿಕ್ ಹೋಗಿ ನೀರಿಗೆ ಒಟ್ಟು ನಂಬರ್ ಹಾಕ್ತಾರ ಮರಿ. ಹ್ಞೂನ್ರಿ. ಮತ್ ನೀರ್ ಎಟ್ಟ ಕುಡಿತಾವ್ರಲ್ಲ ಅಷ್ಟ ಮರಿ ಗ್ರೋತಿ ಬರ್ತದೆ. ಮರಿಗೂ ಗ್ರೋತಿ ಬರ್ದ್ರಿ. ಮಧ್ಯಾಹ್ನದ ಏನ್ ಹಾಕಂಗಿಲ್ಲ ಏನು ಮಾಡಂಗಿಲ್ರಿ. ನಾವು ಮಧ್ಯಾಹ್ನ ಅವತರ ಸನೇಕ ಬರಂಗಿಲ್ಲ. ಬಂದ್ರು ಯಾರು 10 ಮಂದಿ ಬರ್ಲಿ 100 ಮಂದಿ ಬರ್ಲಿ ಎದ್ದು ಯಾಕೆ ಬಂದಿರೋದ್ ನೋಡಂಗಿಲ್ರಿ. ಮತ್ತೆ ನಮ್ಮ ಮಕ್ಕೊಂಡ್ಬಿಡ್ತಾವ ಸುಮ್ ಮಕ್ಕೊಂಡ್ ಬಿಟ್ಟಿರ್ತಾವ್ರಿ. 8-8ವರೆಗೆ ಕೆಲಸ ಮುಗಿತಂದ್ರ 9-9ವರೆಗೆ ಅಂದ್ರ ಮಕ್ಕೊಂಡ್ ಅಂದ್ರ 5 ಗಂಟೆದ ಮಟ ಯಾರು ಬಂದ್ರು ಹೇಳಂಗಿಲ್ರಿ. ನಮ್ನೆಲ್ಲ ಹುಡುಗಿ ಹೊಟ್ಟಕ್ ಮಟ ಅವ್ನ ಕಾಲಾಗಿಂದ ಹುಡುಗಾಕ ನಾವೇ ಎಬ್ಸುದ್ರಿ ಮರಿನ. ದೌಡ್ ಹುಡುಗ್ಬೇಕು ದೌಡ್ ಕೆಲಸ ಮುಗಿಸ್ಬೇಕಂದ್ರ ನಾವಾಗೆ ಎಬ್ಸುದ್ರಿ. ಅವ್ ಎದ್ದಾಗ ಹುಡುಗ್ಬೇಕಂದ್ರ 5 ಗಂಟೆದ ಮಟ ಹೇಳುದೇ ಇಲ್ಲ. ಬಿಟ್ಟು ಟಾನಿಕ್ ಗಿನಿಕ್ ಏನಾರ ಹಾಕ್ತಾರ? ಟಾನಿಕತ್ತಿ ಹಾಕ್ತಿರ್ರಿ. ಮತ್ತ ಇತ್ರ ಅಂತ ಕೂಕ್ರಿ ಅಂಕಲ್ಗೆ ಅಂತಕ ನಮ್ಗೆ ಏನಾರ ಹಿಂಗ ಆಗೈತಿ ಅಂದ್ರ ಅವ್ರು ಇದ್ದ ಹಾಕು ಮೇವ್ತಿರ್ತಾವು ಹಿಂಗೆಲ್ಲಾ ಹೇಳ್ತಾರ್ರಿ ಅವ್ನು. ಒಟ್ಟೆಲ್ಲ ಇದ್ ಮಾಡ್ತಾರ. ನೋಡ್ರಿ ನಾವ್ ಏನ್ ಇಲ್ಲಿ ಒಟ್ಟು ಅಂಗಡಿ ಇಟ್ಟಂಗ ಅವ್ನ ಇಟ್ಟ ಬಿಟ್ಟು ಬರ್ರಿ ಒಂದಿಟ್ಟು ಎಲ್ಲ ಯಾವ ಕಾರ ಏನಾರ ಆಗೈತಿ ಅಂದ್ರ ಆಟೋಮೆಟಿಕ್ ನಾವ್ ಇಂಜೆಕ್ಷನ್ ಚೂಸ್ತಾರ. ನಮ್ಮ ಮನೇನವ್ರು ಚೂಸ್ತಾರ ನಾನು ಚೂಸ್ತೇನ್ರಿ. ಎಲ್ಲ ಅನುಕೂಲ ಐತ್ರಿ. ಏನ್ ಡಾಕ್ಟರ್ ಬರ್ಬೇಕಲ್ಲ. ನಾವು 8 ದಿವಸ ಆದ್ರೆ ಮರಿ ಮಾಡಕೈತಿ. ನಮ್ ಡಾಕ್ಟರ್ ಇಲ್ಲಿ ಅಂತದೈತಿ ನೋಡಿಲ್ಲ ನಾವು ಕರ್ಸಿವಿಲ್ಲ ಅವನ. ಯಾರಿಗಾರ ಮರಿ ಡಾಕ್ಟರ್ಗಳು ಊರಾಗ ಇಲ್ಲ ಅಂದ್ರ ನಾವ್ ಹೋಗಿ ಇಂಜೆಕ್ಷನ್ ಮಾಡ್ತೀವಿ. ನಮ್ಗೊಂದ್ ಹಿಂಗಾಗೈತಿ ಅದಾಗ. ಇದು ತೂಕ ಕೆಟ್ಟದ. ಇದು 10 kg ಐತಿ ಅಂದ್ರ ಅದಕ್ಕೆ 1.5 ml ಮಾಡ್ಬೇಕು. ಅದ್ 20 kg ಐತಿ ಅಂದ್ರ 2 ml ಮಾಡ್ಬೇಕ್ರಿ. 30 kg ಐತಿ ಅಂದ್ರ 3 ml ಅಷ್ಟ 3 ml ಒಳಗೆ ಇಂಜೆಕ್ಷನ್ ಮಾಡ್ಬೇಕು. ಅಂದ್ರ ತಡ್ಕೋ ಶಕ್ತಿ ಇರ್ತೈತಿ. ಅಂದ್ರ ಅದ್ ಕಾಯಿಲೆ ಏನ್ ಬಂದೈತ್ಲಿ ಅದ್ರನಾಗ ಇಂಜೆಕ್ಷನ್ ಮಾಡ್ಬೇಕು. ಪ್ರಮಾಣ ಬೇಕಿರಲ್ಲ ಅದಕ್ಕ ಎಷ್ಟ್ ಮಾಡ್ಬೇಕು ನಮ್ಮ ಮರಿ ಎಷ್ಟ್ ತೂಕ ಐತಿ ಅದಕ್ಕೆ ಹೆಂಗ್ ತಡ್ಕೋತೈತಿ ಅನ್ನೋದ ಇದಿಲ್ರಿ. ಇಲ್ಲ ನಿಮ್ಗೆ ದೊಡ್ಡ ಎಕ್ಸ್ಪೀರಿಯನ್ಸ್ ಐತಿ ಹೇಳ್ರಿ. ಇಲ್ರಿ ಇದ್ರಾಗ ನಾವು ಒಟ್ಟು ಯಾಕಂದ್ರ ಅನುಭವಿಸ್ತಿರೋದ್ರಿ ಇದ್ರಾಗ್ರಿ. ಮತ್ತೆ ಹಂಗ ನಿಮ್ಗೂ ಏನತ್ಲ ಇದು ಕೈ ಹಿಡದೈತ್ರಿ ಎಲ್ಲ ತರ ಅನುಕೂಲ ಆಗೈತಿ. ಭಾರಿ ಆಗೈತ್ರಿ. ನಾವು 2 ದಿವಸ ಹತ್ರ ಬಂದ ಮೊದಲಕ್ಕನ ನಾವು ಮಾಡಿದ ತಕ್ಷಣ ಮೊದಲ್ರಿ ಅಷ್ಟೊಂದ್ ಇದ್ರಾಗ ಬಿಟ್ಟಿದ್ರು. ನಾವು ಒಂದ್ 7-8-10 ವರ್ಷ ಬಿಟ್ಟಿದ್ರು. ನಾವು ಕುರಿಗಿಂದ ಇದ್ದಾಗಿಂದ ಬಿಟ್ಟಿದ್ರು. ಬಿಟ್ಟಾಗ ನಾವು ಏನ್ ಮಾಡ್ತೇವೆ ಒಂದ್ ಮರಿ ಬಾಯಿ ಬಂದು ಕುತಿ 6 ಆಯ್ತು. ಒಂದ್ ಮರಿ ಹಾಲ್ಟ್ ಆಗಿ ಸಾಯ್ತು. ನಾವ್ ಈಗಾಗಲೇ ಹಾಲ್ಟ್ ಗಿಲ್ಟ್ ಬಂದ್ರು ಒಟ್ಟ ಅದಕ್ ನಾವು ಒಂದ್ 24 ತಾಸು ಬದುಕಿಸ್ಬೇಕಂತ ನಾನು ಎಣ್ಣೆನು ತಂದಿಟ್ರು. ನಾವು 24 ತಾಸಿನ್ಯಾಗ ಅಂದ್ರ